ಕ್ರೀಡಾಂಗಣದ ಕಾಲ್ತುಳಿತ ತನಿಖೆ, ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ನಡೆದಂತಹ ದುರಂತ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮ್ಯಾಜಿಸ್ಟ್ರಿಯಲ್ ವರದಿಯ ಪ್ರತಿ ಲಭ್ಯ ಆಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತ ಪ್ರಕರಣ, ಆರ್ಸಿಬಿ ಗೆದ್ದ ಸಂಭ್ರಮಾಚರಣೆಯ ವೇಳೆ ಆದಂತಹ ದುರಂತ ನಿಮ್ಮೆಲ್ಲರಿಗೂ ನೆನಪೇ ಇದೆ. ಈ ಪ್ರಕರಣದ ತನಿಖೆ ಮ್ಯಾಜಿಸ್ಟ್ರಿಯಲ್ ವರದಿಯ ಪ್ರತಿ ಈಗ ಲಭ್ಯ ಆಗಿದೆ. ಕೆಎಸ್ಸಿ, ಡಿಎನ್ಎ, ಪೊಲೀಸರ ನಿರ್ಲಕ್ಷ್ಯ ಈ ವರದಿಯಲ್ಲಿ ಉಲ್ಲೇಖ ಆಗಿದೆ. ಉಚಿತ ಪಾಸ್ ಘೋಷಣೆಯಿಂದಲೇ ಜನಸಂದಣಿಯಾಗಿದೆ. ಸಿಸಿಟಿವಿ ದೃಶ್ಯ, ಜನರ ಸಾಕ್ಷ್ಯ ಆಧರಿಸಿ ವರದಿ ಸಿದ್ಧ ಆಗಿದೆ. ಜನಸಂದಣಿ ನಿಯಂತ್ರಿಸೋದಕ್ಕೆ ಪೊಲೀಸರು ವಿಫಲ ಆದರು. ಲಾಠಿ ಚಾರ್ಜ್ ಆಗತ್ತೆ ಅನ್ನೋ ಭೀತಿಯಿಂದ ದುರಂತ ಮತ್ತಷ್ಟು ಘೋರವಾಯಿತು. ಒಟ್ಟು 108 ಸಾಕ್ಷಿಗಳ ವಿಚಾರಣೆ ನಡೆಸಿ ವರದಿ ಸಲ್ಲಿಕೆ ಆಗಿದೆ. ಆರ್ಸಿಬಿ, ಕೆಎಸ್ಸಿಎ, ಪೊಲೀಸರ ನಡುವೆ ಸಮನ್ವಯ ಇರಲಿಲ್ಲ. ಪೊಲೀಸ್ ಭದ್ರತಾ ಸಿಬ್ಬಂದಿ ಕಡಿಮೆ ಇದ್ದಿದ್ದೂ ಕೂಡ ಕಾರಣ. ಜನ ಸೇರಿದಂತ ಜಾಗದಲ್ಲಿ ತುರ್ತು ಸೇವೆ ಜಾಸ್ತಿ ಇರಲಿಲ್ಲ. ಈ ಎಲ್ಲ ಲೋಪಗಳು ಕೂಡ ವರದಿಯಲ್ಲಿ ಉಲ್ಲೇಖ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಕಾಲ್ತುಳಿತ ಪ್ರಕರಣ, ಇದರ ಮ್ಯಾಜಿಸ್ಟ್ರಿಯಲ್ ರಿಪೋರ್ಟ್ ಸಿಕ್ಕಿದೆ. ಏನಿದೆ ಅದರಲ್ಲಿ ಅಂತ ನೋಡ್ತಾ ಹೋದ್ರೆ ಅಲ್ಲಿ ಆದಂತಹ ಹಲವು ಲೋಪದ ಬಗ್ಗೆ ಉಲ್ಲೇಖ ಆಗಿದೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಈ ವರದಿಯಲ್ಲಿ? ಶ್ವೇತಾ, ಕಳೆದ ತಿಂಗಳು 4ನೇ ತಾರೀಕು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತ ಒಂದಷ್ಟು ಏನೋ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಏನೆಲ್ಲ ಅಂಶಗಳು ಈ ಒಂದು ಘಟನೆಗೆ ಕಾರಣ ಆಯ್ತು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಬೆಂಗಳೂರು ಜಿಲ್ಲಾಧಿಕಾರಿಗಳಿಂದ ಜಗದೀಶ್ ಅವರ ಮೂಲಕ ಅಂದ್ರೆ ಒಂದು ಮ್ಯಾಜಿಸ್ಟ್ರಿಯಲ್ ವರದಿಯನ್ನ ನೀಡ್ಲಿಕ್ಕೆ ಅಂದ್ರೆ ವಿಚಾರಣೆಯನ್ನ ಮಾಡಲಿಕ್ಕೆ ಒಂದು ಆದೇಶವನ್ನು ಮಾಡಿತ್ತು. ಆ ಸಂಬಂಧಪಟ್ಟಂತೆ ಏನು ವರದಿಯನ್ನ ನೀಡಿದ್ದಾರೆ, ಆ ವರದಿಯ ಎಕ್ಸ್ಕ್ಲೂಸಿವ್ ಪ್ರತಿ ಏಷ್ಯಾನೆಟ್ ಸುವರ್ಣಗೆ ಲಭ್ಯ ಆಗಿರುವಂತಹದ್ದು. ಇಲ್ಲಿ ಆ ವರದಿಯಲ್ಲಿ ಒಂದಷ್ಟು ಉಲ್ಲೇಖ ಮಾಡ್ತಾ ಇದ್ರು. ಮತ್ತದೇ ಡಿಎನ್ಎ, ಆರ್ಸಿಬಿ ಮತ್ತೆ ಪೊಲೀಸರ ಒಂದಷ್ಟು ನಿರ್ಲಕ್ಷ್ಯದ ಕ್ರಮ ಮತ್ತೆ ಅವರ ಲೋಪದಿಂದಾಗಿ ಒಂದು ಘಟನೆ ನಡೆದಿದೆ ಅನ್ನುವಂತ ನಿಟ್ಟಿನಲ್ಲಿ ಆ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಒಟ್ಟು 108 ಸಾಕ್ಷಿದಾರನ ಮಾತುಕತೆಯನ್ನು ನಡೆಸಿದ್ರಲ್ಲಿ ಅಲ್ಲಿ ನಿಯೋಜನೆಗೊಂಡಿದ್ದ ಪೊಲೀಸರು, ಗಾಯಗೊಂಡವರು, ಜೊತೆಗೆ ಅಲ್ಲಿ ಸಂಬಂಧಪಟ್ಟಂತೆ ಸಿಸಿಟಿವಿ ದೃಶ್ಯಗಳು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಈ ರೀತಿಯಾದಂತಹ ಒಂದು ವರದಿಯನ್ನ ನೀಡಿರುವಂತಹದ್ದು. ಅಂದ್ರೆ ಉಚಿತ ಪಾಸ್ ನ ನೀಡಿರುವಂತಹದ್ದು ಏನಿದೆ ಅದು ಆನ್ಲೈನ್ ಪಾಸ್ ಏನೋ ಕಡ್ಡಾಯ ಅಂತೇಳಿ ಹೇಳ್ತಾರೆ. ಆದ್ರೆ ಕೂಡ ಉಚಿತವಾದಂತಹ ಪಾಸ್ ಅನ್ನ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂತಹ ರೀತಿಯಾದ ಒಂದಿಷ್ಟು ಕ್ಲಾರಿಟಿ ಇಲ್ಲದೆ ಇರುವಂತಹದ್ದು ಈ ಒಂದು ಘಟನೆಗೆ ಕಾರಣ ಆಯ್ತು ಅನ್ನುವಂತ ವಿಚಾರವನ್ನು ಕೂಡ ಇದರಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಮತ್ತೆ ಆರ್ಸಿಬಿ ಬೆಳಿಗ್ಗೆ 7 ಗಂಟೆ 1 ನಿಮಿಷಕ್ಕೆ ಒಮ್ಮೆ ಮತ್ತೆ 8 ಗಂಟೆಗೆ ಒಮ್ಮೆ ಏನು ವಿಜಯೋತ್ಸವದ ಪೋಸ್ಟ್ ಗಳನ್ನ ಮಾಡುತ್ತೆ. ಅದಾದ ನಂತರ 3:14ಕ್ಕೆ ಮಧ್ಯಾಹ್ನ 3:14ಕ್ಕೆ ಒಂದು ಪೋಸ್ಟ್ ಅನ್ನ ಮಾಡಿ ಆನ್ಲೈನ್ ನಲ್ಲಿ ಅಂದ್ರೆ ಉಚಿತವಾದಂತಹ ಪಾಸ್ಗಳು ಲಭ್ಯ ಇದೆ ಅಂತ ಹೇಳ್ತಾರೆ. ಆದ್ರೆ ಪಾಸ್ಗಳು ಕಡ್ಡಾಯನ ಇಲ್ವಾ ಅನ್ನುವಂಥದ್ದು ಮತ್ತೆ ಆ ಪಾಸ್ ಅಲ್ಲಿ ಬಂದಂತವ್ರ ವಿಚಾರದಲ್ಲಿ ಒಂದು ಪಾಸ್ಗಳನ್ನ ಯಾವುದೇ ರೀತಿಯಾದಂತ ವೆರಿಫೈ ಮಾಡದೆ ಬಿಟ್ಟಿರುವಂತಹದ್ದು ಮತ್ತೆ ಏಕಾಏಕಿ ಅಂದ್ರೆ ಗೇಟ್ ಗಳನ್ನ ಓಪನ್ ಮಾಡಿದ್ದಿದೆ. ಅದು ಜನಸಂದಣಿ ಹೆಚ್ಚಾಗುತ್ತೆ. ಅದರಲ್ಲಿ ಬ್ಯಾರಿಕೇಡ್ ಗಳನ್ನ ಮುರಿದು ಅಭಿಮಾನಿಗಳು ಒಬ್ಬರ ಮೇಲೆ ಒಬ್ರು ಬಿದ್ದು ಹೋಗ್ತಾರೆ ಅನ್ನುವಂಥದ್ದು. ಇದರಲ್ಲಿ ಎಲ್ಲೊಂದ್ ಕಡೆ ಪೊಲೀಸರ ಲಾಠಿ ಚಾರ್ಜ್ ಭೀತಿಯಿಂದಾಗಿ ಜನರು ಒಬ್ಬರ ಮೇಲೆ ಒಬ್ರು ಆರಿ ಹೋಗಿರುವಂತದ್ದೇನಿದೆ ಅದು ಎಲ್ಲ ಒಂದ್ ಕಡೆ ಒಂದು ಘಟನೆಗೆ ಕಾರಣ ಆಯ್ತು ಅನ್ನುವಂತ ನಿಟ್ಟಿನಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಮತ್ತೆ ಅಲ್ಲಿ ಹೊರಗಡೆ ಸಂದರ್ಭದಲ್ಲಿ ಅಂದ್ರೆ ಜನ ಸೇರಿದಂತ ಸಂದರ್ಭದಲ್ಲಿ ಒಂದು ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ರೀತಿಯಾದಂತಹ ಒಂದು ಏನೋ ಅಲ್ಲಿ ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ. ಅಂದ್ರೆ ಪ್ರಥಮ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿರ್ಲಿಲ್ಲ, ಜೊತೆಗೆ ಆಂಬ್ಯುಲೆನ್ಸ್ ಗಳಿರ್ಲಿಲ್ಲ. ಈ ರೀತಿಯಾದಂತ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳದೆ ಇರುವಂತಹದ್ದು ಕೂಡ ಇಲ್ಲಿ ಪ್ರಮುಖವಾಗಿ ಕಾರಣ ಆಗಿತ್ತು ಅಂತ ಬಿಬಿಎಂಪಿ, ಅಗ್ನಿಶಾಮಕ ದಳ ಮತ್ತೆ ಇತರೆ ಹೆಚ್ಚಿನ ಪೊಲೀಸರನ್ನ ಕರ್ಕೊಳ್ಳಿಕ್ಕೆ ವಿಚಾರದಲ್ಲಿ ಕೂಡ ತಡವಾದಂತ ಮಾಹಿತಿಗಳನ್ನ ಉಲ್ಲೇಖವನ್ನ ಮಾಡಿರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಡಿಎನ್ಎ, ಆರ್ಸಿಬಿ ಮತ್ತೆ ಪೊಲೀಸರ ಒಂದು ನಿರ್ಲಕ್ಷ್ಯದಿಂದಾಗಿ ಈ ಒಂದು ಘಟನೆ ಆಯ್ತು ಅನ್ನುವಂಥದ್ದು. ಮತ್ತೆ ಯಾವಾಗ ಆರ್ಸಿಬಿ ಒಂದಷ್ಟು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡುತ್ತೆ, ಪೋಸ್ಟ್ ಮಾಡಿದಾಗ ಅದು ಲಕ್ಷಾಂತರ ಜನರು ಅಂದ್ರೆ ಅದನ್ನ ನೋಡ್ತಾರೆ. 3 ಲಕ್ಷ ಜನ ಏಕಾಏಕಿ ಜನಸಂದಣಿ ಸೇರಿದ್ರೆ ಅದು ಆ ಒಂದು ಘಟನೆಗೆ ಕಾರಣ ಆಯ್ತು ಅನ್ನುವಂಥದ್ದು. ಅದರಲ್ಲಿ ಒಂದು ಸರಿಯಾದಂತ ರೀತಿ ಮ್ಯಾನೇಜ್ ಮಾಡುವಲ್ಲಿ ಎಲ್ಲರೂ ಕೂಡ ವಿಫಲರಾಗಿದ್ದಾರೆ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿರುವಂತಹದ್ದು. ಅದೇ ಏನು ನ್ಯಾಯಮೂರ್ತಿಗಳಾದಂತಹ ಮೈಕಲ್ ಡಿ ಕುನ್ನಾ ಅವರೇನು ವರದಿಯನ್ನ ಮಾಡಿದ್ರು, ಆಲ್ಮೋಸ್ಟ್ ಅದೇ ರೀತಿಯಾದ ಫೈಂಡಿಂಗ್ಸ್ ಗಳು ಈ ಒಂದು ವರದಿಯಲ್ಲಿ ಕೂಡ ಕಂಡು ಬರ್ತಾ ಇದೆ. ಸುಧಾ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.